ಬೇಲೂರು ಪಟ್ಟಣದ ಹೊಸನಗರದಲ್ಲಿನ ರಾಜಪ್ಪ ಮತ್ತು ಪಾಪಮ್ಮ ಎಂಬ ದಂಪತಿಗಳು ಕಳೆದ 2 ದಶಕಗಳಿಂದ ಗುಡಿಸಲಿನಲ್ಲಿ ಇಳಿವಯಸ್ಸಿನಲ್ಲಿ ವಾಸವಿದ್ದ ಬಗ್ಗೆ ತಿಳಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡವರಿಗೆ, ನಿರ್ಗತಿಕರಿಗೆ ಹಾಗೂ ಅಸಹಾಯಕರಿಗೆ ಆಶಾದೀಪವಾದ ವಾತ್ಸಲ್ಯ ಮನೆ ನಿರ್ಮಿಸಲು ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಈಗಾಗಲೇ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ಬಲವರ್ಧನೆ ಜೊತೆಗೆ ಸಮಾಜಮುಖಿ ಹಾಗೂ ಜನಪರ ಸೇವಾ ಕಾರ್ಯಗಳ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇಂತಹ ಸಮಾಜಮುಖಿ ಸೇವೆಯಲ್ಲಿ ಒಂದಾದ ವಾತ್ಸಲ್ಯ ಮನೆ ನಿರ್ಮಾಣ ಯೋಜನೆಗೆ ಈಗಾಗಲೇ ರಾಜ್ಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಬಡವರು, ನಿರ್ಗತಿಕರು, ವಿಶೇಷ ಚೇತನರು, ಅಸಹಾಯಕರು ತಮ್ಮ ಇಳಿ ವಯಸ್ಸಿನಲ್ಲಿ ದುಡಿಮೆ ಇಲ್ಲದೆ ಗುಡಿಸಲಿನಲ್ಲಿ ವಾಸ ಇರುವ ಕುಟುಂಬಗಳನ್ನು ಪತ್ತೆ ಹಚ್ಚಿ ಅವರಿಗೆ ವಾತ್ಸಲ್ಯ ಮನೆ ಎಂಬ ಹೊಸ ಬೆಳಕನ್ನು ಮೂಡಿಸುತ್ತಾ ಬಂದಿದೆ. ಅಂತೆಯೇ ಬೇಲೂರು ಪಟ್ಟಣದ ಹೊಸನಗರದ ರಾಜಪ್ಪ ಮತ್ತು ಪಾಪಮ್ಮ ನಿವಾಸಿಗಳು ಕಳೆದ 2 ದಶಕದಿಂದ ತಮ್ಮ ಇಳಿ ವಯಸ್ಸಿನಲ್ಲಿ ಗುಡಿಸಲಿನಲ್ಲಿ ಧರ್ಮಸ್ಥಳ ಸಂಘ ನೀಡುವ ಮಾಸಿಕ ವೇತನದಲ್ಲಿ ಜೀವನ ನಡೆಸುವ ಕುಟುಂಬಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆ ನಿರ್ಮಾಣಕ್ಕೆ ಮುಂದಾಗಿದೆ. ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ, ಸ್ಥಳೀಯರಿಂದ ದೂರು ಬಂದಿದ್ದು ಒಂದು ಕುಟುಂಬ ವಾಸವಾಗಲು ಯೋಗ್ಯವಾದ ಮನೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳಿಲ್ಲದೆ ತೀವ್ರ ತೊಂದರೆಯಿಂದ ಇದೆ ಎಂಬುದನ್ನು ಅರಿತು ಸ್ಥಳಕ್ಕೆ ಬಂದು ಗಮನಿಸಿದ್ದು, ಇದು ನಾಲೆಯ ಪಕ್ಕದಲ್ಲಿ ವಾರ್ಡ್ ನಂಬರ್ 1ರಲ್ಲಿ ಈ ವೃದ್ಧ ದಂಪತಿಗಳು ಯಾರ ಆಶ್ರಯ ಇಲ್ಲದೆ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಸರ್ಕಾರ ಹಾಗೂ ಧರ್ಮಸ್ಥಳದವರು ನೀಡುವ ಮಾಸಾಸನದಲ್ಲಿ ಅವರ ಬದುಕು ರೂಪಿಸಿಕೊಂಡಿದ್ದಾರೆ. ಅಲ್ಲದೆ ಇದು ಕೆರೆಗೆ ಸೇರಿದ ಜಾಗ ಎಂದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪುರಸಭೆ ಜೊತೆ ಕೂಡಲೇ ಚರ್ಚಿಸಿ ಬೇರೆ ನಿವೇಶನ ಹುಡುಕಿ ಶ್ರೀ ಕ್ಷೇತ್ರ ಧರ್ಮಸ್ಥಳದವರೇ ವಾತ್ಸಲ್ಯ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದು, ಅವರ ಕೊನೆಯವರೆಗೂ ವಾಸಿಸಲು ಅವಕಾಶ ನೀಡಿ ನಂತರ ಅದನ್ನು ಯಾರಿಗೆ ನೀಡಬೇಕು ಎಂದು ನಿರ್ಧರಿಸಲಾಗುವುದು ಎಂದರು. ಆ ವೃದ್ಧ ದಂಪತಿಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಲು ನಮ್ಮ ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಾವು ಪುರಸಭೆಯಿಂದ ಮಾಹಿತಿ ತಗೊಂಡು ಇಲ್ಲಿ ಬೇರೆ ಕಡೆ ಎಲ್ಲಾದರೂ ಇವರಿಗೆ ವ್ಯವಸ್ಥೆ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಧರ್ಮಸ್ಥಳ ಸಂಸ್ಥೆಯವರು ಗುಡಿಸಲಲ್ಲಿ ಇರೋದ್ರಿಂದ ಅವರು ಮನೆ ಕಟ್ಕೊಡೋದಕ್ಕೆ ಅವ್ರ ಸಂಸ್ಥೆಯಿಂದ ಈ ಥರ ತುಂಬ ಕಡು ಬಡವರಿಗೆ, ಯಾರಿಗೂ ಕೂಡ ಆಶ್ರಯ ಇಲ್ಲದಂತಹ ಕಡು ಬಡವರಿಗೆ ಅವರು ಮನೆ ಕಟ್ಟಿಸ್ಕೊಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಶ್ರೀಗಳ ಆಶೀರ್ವಾದದೊಂದಿಗೆ ಅವರು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಬಟ್ ಜಾಗ ಯಾವ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದನ್ನು ಪರಿಶೀಲನೆ ಮಾಡಿ ನಾವು ಅವ್ರಿಗೆ ಅನುಮತಿ ಕೊಡೋದಕ್ಕೆ ಮಾಡ್ತೀವಿ. ಪ್ರಾಥಮಿಕ ವರದಿಯಿಂದ ನಮಗೆ ಇದು ಕೆರೆ ಜಾಗ, ದಿಶಾಂಕ್ ಆ್ಯಪ್ನ ಓಪನ್ ಮಾಡಿದಾಗ ಇದು ಕೆರೆ ಜಾಗ ಬಫರ್ ಝೋನಲ್ಲಿ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ನಾವು ಮತ್ತೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ನಾವು ಸರ್ವೇರ್ ಜೊತೆ ಒಂದ್ಸರಿ ಅಳತೆ ಮಾಡಿಸಿ ಬಫರ್ ಝೋನಿಗೆ ಬರುತ್ತಾ, ಕೆರೆ ಜಾಗಕ್ಕೆ ಬರುತ್ತಾ ಅಂತ ನೋಡ್ತೀವಿ. ಕೆರೆ ಜಾಗಕ್ಕೆ ಬಂದಾಗ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಅವ್ರಿಗೆ ಯಾವುದೇ ರೀತಿ ಇದನ್ನು ಕೊಡೋದಕ್ಕೆ ಬರೋದಿಲ್ಲ, ಹಕ್ಕು ಕೊಡೋದಕ್ಕೆ ಬರೋದಿಲ್ಲ. ಅವರು 94C ಅರ್ಜಿ ಹಾಕೊಂಡಿದ್ರು ಕೂಡ ರಿಜೆಕ್ಟ್ ಆಗುತ್ತೆ. ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಈಗ ಪುರಸಭೆಯವ್ರ ಜೊತೆ ನಾವು ಮಾತಾಡಿ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ವ್ಯವಸ್ಥೆ. ನಂತರ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್, ಹಣಕಾಸು ವಹಿವಾಟಿನ ಜೊತೆಗೆ ಧರ್ಮಸ್ಥಳ ಸಂಘ ವಿವಿಧ ಜನಪರ ಕೆಲಸಗಳಿಗೆ ಆದ್ಯತೆ ನೀಡುತ್ತಾ ಬಂದಿದೆ. ವಾತ್ಸಲ್ಯ ಮನೆ ನಿರ್ಮಾಣ ಶ್ರೀಮತಿ ಹೇಮಾವತಿ ಅಮ್ಮನವರ ಕನಸು. ಬಡವರು, ನಿರ್ಗತಿಕರು, ಅಸಹಾಯಕರು ವಾತ್ಸಲ್ಯ ಮನೆ ಫಲಾನುಭವಿಗಳಾಗಿದ್ದಾರೆ. ಸದ್ಯ ಬೇಲೂರು ತಾಲೂಕಿನಲ್ಲೂ ವಾತ್ಸಲ್ಯ ಫಲಾನುಭವಿಗಳು ಇದ್ದಾರೆ. ಹೊಸನಗರದ ಈ ಕುಟುಂಬಕ್ಕೆ ವಾತ್ಸಲ್ಯ ಮನೆ ನೀಡಲು ಯಾವುದೇ ಅಭ್ಯಂತರವಿಲ್ಲ. ಆದರೆ ಪುರಸಭೆಯಲ್ಲಿ ಸಮರ್ಪಕ ದಾಖಲೆ ಇಲ್ಲದ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ ಬಳಿಕ ಬೇಲೂರು ತಹಶೀಲ್ದಾರ್ ಎಂ ಮಮತಾ ಖುದ್ದು ಸ್ಥಳಕ್ಕೆ ಆಗಮಿಸಿ ದಾಖಲೆ ಸರಿಪಡಿಸಿ ನೀಡುವ ಬಗ್ಗೆ ತಿಳಿಸಿದ್ದು, ಶೀಘ್ರವೇ ವಾತ್ಸಲ್ಯ ಮನೆ ನಿರ್ಮಾಣವಾಗುತ್ತದೆ ಎಂದರು. ರೈತರಿಗೆ ಪೂರಕವಾದಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಹಾಗೆಯೇ ಇವತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಇವತ್ತು ಭಾಳಷ್ಟು ಕಡು ಬಡವರು, ನೊಂದವರಿಗೆ ಇವತ್ತು ಅವರಿಗೆ ಸಹಾಯವನ್ನು ಮಾಡಬೇಕು, ಅವರಿಗೆ ಸಾಂತ್ವನವನ್ನು ಕೊಡಬೇಕು, ಅವರಿಗೆ ರಕ್ಷಣೆ ಕೊಡಬೇಕು. ಈ ದಿಸೆಯಲ್ಲಿ ಅವರಿಗೆ ವಾತ್ಸಲ್ಯ ಮನೆಯನ್ನು ರಚನೆ ಮಾಡಿಕೊಡಬೇಕು ಅಂತ ಅವರ ಉದ್ದೇಶವಾಗಿತ್ತು. ಹಾಗಿರುವಾಗ ಈ ಕುಟುಂಬವನ್ನು ನಾವು ಪರಿಶೀಲನೆ ಮಾಡಿದಾಗ ಇದಕ್ಕೆ ಸೂಕ್ತವಾದಂಥ ಕುಟುಂಬ ಅಂತ ಆಗಿದೆ. ಹಾಗಿರುವಾಗ ಈ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿಕೊಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ದಾಖಲಾತಿ ಬೇಕಾಗ್ತದೆ. ದಾಖಲಾತಿ ಬೇಕಾದಾಗ ನಾವು ಪುರಸಭೆಯನ್ನು ಭೇಟಿ ಮಾಡಿದಾಗ ಅಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದಿದ್ದ ಕಾರಣ ನಾವು ತಹಶೀಲ್ದಾರ್ ಮೇಡಮ್ ಹತ್ರ ನಾವು ಬಂದು ಅವರ ಹತ್ರ ಭಿನ್ನವಿಸಿಕೊಂಡಾಗ ಅವರು ಇವತ್ತು ಆನ್ ದ ಸ್ಪಾಟ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಯಾಕಂದರೆ ಇಂಥ ದಕ್ಷ ಅಧಿಕಾರಿಗಳು ಇದ್ದಾಗ ನಮ್ಮ ಬಡವರಿಗೆ ಸಹಾಯ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಲಿಕ್ಕೆ ಪೂರಕವಾದಂಥ ದಾಖಲಾತಿಯನ್ನು ನಮ್ಮ ಕೇಂದ್ರ ಕಚೇರಿ ಕಳಿಸಿ ಮಂಜೂರಾತಿ ಪಡ್ಕೊಂಡು ಈ ಮನೆ ರಚನೆ ಮಾಡಿಕೊಳ್ಳುವ ಕೆಲಸ ಮಾಡ್ತೀವಿ. ಧರ್ಮಸ್ಥಳ ಸಂಘದಿಂದ 1000 ರೂಪಾಯಿ ಕೊಡ್ತಾರೆ. ಪಿಂಚಣಿ ಬರ್ತದೆ, ಅದರಲ್ಲೇ ನಾವು ಎಲ್ಲ ಮಾಡ್ಕೊಳ್ಳೋದು. ಏನೋ ವಸ್ತು ನಾವು ಕೆಲಸಕ್ಕೆ ಅದು 7 ತಿಂಗಳು ನಿಂತಿತ್ತು, ಮತ್ತೆ ಬರ್ದಾಕಿ ಈಗ ಹೋದ ತಿಂಗಳಿಂದ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಬೇಲೂರು ಪುರಸಭಾ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಧಿಕಾರಿಗಳಾದ ಭಾರತಿ ಹಾಜರಿದ್ದರು.
ಗಣೇಶ್ ಟಿವಿ 46 ಮಲೆನಾಡು ನ್ಯೂಸ್ ಬೇಲೂರು.